ನಮ್ ಜೀವನನೂ ಕೂಡ ಒಂದ್ ಫಿಲ್ಮ್ ಇದ್ದಂಗೆ. ಈಗ ಫಿಲ್ಮ್ ನಲ್ಲಿ ಏನಾಗುತ್ತೆ, ಒಬ್ಬ ಡೈರೆಕ್ಟರ್ ಇರ್ತಾನೆ. ಕೆಲವೊಂದು ಕ್ಯಾರೆಕ್ಟರ್ಸ್ ನ ಅವನು ಕ್ರಿಯೇಟ್ ಮಾಡಿರ್ತಾನೆ. ಆ ಕ್ಯಾರೆಕ್ಟರ್ಸ್ಗೆನೆ ಕೆಲವೊಂದು ಸಿಚುವೇಶನ್ ಗಳನ್ನ, ಕೆಲವೊಂದು ಪ್ರಾಬ್ಲಮ್ ಗಳನ್ನ, ಕೆಲವೊಂದು ಖುಷಿ, ನೋವು, ನಲಿವು ಇವೆಲ್ಲದನ್ನು ಅವನು ಒಂದು ಕ್ಯಾರೆಕ್ಟರ್ ಅನುಗುಣವಾಗಿ ಈ ಕ್ಯಾರೆಕ್ಟರ್ ಏನ್ ಮಾಡ್ಬೇಕು, ಈ ಕ್ಯಾರೆಕ್ಟರ್ ಏನ್ ಮಾಡ್ಬೇಕು, ಈ ಕ್ಯಾರೆಕ್ಟರ್ ಯಾವ ಸಿಚುವೇಶನ್ ನಿಂದ ಅದು ಬಳಲುತ್ತೆ, ಯಾವ ಸಿಚುವೇಶನ್ ಅದು ಫೇಸ್ ಮಾಡುತ್ತೆ ಅಂತ ಅವನು ಬರವಣಿಗೆಯಲ್ಲಿ ಬರ್ದಿರ್ತಾನೆ. ಯಾರು? ಒಬ್ಬ ಡೈರೆಕ್ಟರ್. ಅದೇ ತರನೇ ನಮ್ ಜೀವನದಲ್ಲೂ ಕೂಡ ನಾವೆಲ್ಲರೂ ಕ್ಯಾರೆಕ್ಟರ್ಸ್ ಆಗಿ ಒಂದು ಕ್ಯಾರೆಕ್ಟರ್ ನ ಪ್ಲೇ ಮಾಡ್ತಾ ಇರ್ತೀವಿ, ರೋಲ್ ಗಳನ್ನ ಪ್ಲೇ ಮಾಡ್ತಾ ಇರ್ತೀವಿ. ಆದ್ರೆ ಇಲ್ಲಿ ಪ್ರಾಬ್ಲಮ್ ಏನಾಗೋದು ಅಂದ್ರೆ, ನಮ್ ಜೀವನದಲ್ಲಿ ನೋವು, ನಲಿವು, ಏನೇ ಪ್ರಾಬ್ಲಮ್ಸ್ ಬರ್ಲಿ, ಏನೋ ಸಿಚುವೇಶನ್ ಗಳು ಬರ್ಲಿ, ನಾವು ಯಾವಾಗ ನಮ್ಮನ್ನ ನಾವೇ ಕ್ಯಾರೆಕ್ಟರು, ನಾವೇ ರೋಲು ಅಂತ ನಾವು ರೋಲ್ ನ ಪ್ಲೇ ಮಾಡಕ್ ಹೋಗ್ತೀವೋ, ಅಲ್ಲಿ ರೋಲ್ ಗಳ ಮೇಲೆ ಏನೇ ಪ್ರಭಾವ ಬಿದ್ರು ಅದನ್ನ ನಾವು ಬಹಳ ಡೀಪ್ ಇದನ್ನಾಗಿ ಅದನ್ನ ನಾವು ಪ್ರಾಬ್ಲಮ್ಯಾಟಿಕ್ ಆಗಿ ನೋಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀವಿ. ಆದ್ರೆ ಇಲ್ಲೇನಪ್ಪಾ ಅಂದ್ರೆ, ನಾವು ಬರೀ ಇಲ್ಲಿ ಆಕ್ಟರ್ಸ್ ಮಾತ್ರ. ನಾವು ಕ್ಯಾರೆಕ್ಟರ್ ನ ಬರೀ ಪ್ಲೇ ಮಾಡ್ತಾ ಇದೀವಿ, ಸ್ವಲ್ಪ ಸಮಯದವರೆಗೆ ಮಾತ್ರ. ಈ ತರ ಅನ್ಕೊಂಡ್ರೆ ಏನಾಗುತ್ತೆ, ನಾವು ಆಕ್ಟರ್ ಆಗೇ ಇರ್ತೀವಿ, ನಮ್ಮ ನಿಜ ಸ್ವರೂಪ ಆಕ್ಟ್ರೇ. ಆದ್ರೆ ರೋಲ್ ಗಳನ್ನ ಕೆಲವೊಂದು ಕಾಲ ನಾವು ಪ್ಲೇ ಮಾಡ್ತಾ ಇರ್ತೀವಿ. ಅದ್ರಲ್ಲಿ ಏನೇ ಸಿಚುವೇಶನ್ ಬರ್ಲಿ, ಏನೇ ಪ್ರಾಬ್ಲಮ್ ಬರ್ಲಿ, ಏನೇ ಖುಷಿ ಬರ್ಲಿ, ಏನೇ ಕೆಲಸ ಮಾಡ್ಬೇಕಾಗಿರ್ಲಿ, ಆ ಕ್ಯಾರೆಕ್ಟರ್ ಅನುಗುಣವಾಗಿ ಅದನ್ನ ನಾವು ಮಾಡ್ತಾ ಇರ್ತೀವಿ. ಸೊ ಅದಕ್ಕೆ ಕ್ಯಾರೆಕ್ಟರ್ ನಲ್ಲಿ ಏನೇ ಏಳು ಬೀಳು ನಲಿವು, ಬೇರೆ ಕೆಲಸಗಳನ್ನ ಮಾಡ್ತಾ ಇರ್ಲಿ, ಅದು ಮಾಡ್ತಾ ಇರ್ಲಿ, ಇದು ಮಾಡ್ತಾ ಇರ್ಲಿ, ಅದು ಒಬ್ಬ ಆಕ್ಟರ್ಗೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ಸೊ ಅದಕ್ಕೆ ನಮ್ ಜೀವನದಲ್ಲಿ ನಾವ್ ಏನೇ ಮಾಡ್ತಾ ಇರ್ಲಿ, ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದೆ, ನಾವು ಬರೀ ಆಕ್ಟರು, ನಮ್ಗೆ ಅಂತ ಒಂದು ರೋಲ್ ಕೊಟ್ಟಿದ್ದಾರೆ, ಅದರಲ್ಲಿ ಆ ರೋಲ್ಗೆ ಏನೇನು ಫೇಸ್ ಮಾಡ್ಬೇಕು, ಯಾವ ಸಿಚುವೇಶನ್ ಬರ್ಬೇಕು ಅದು ಬಂದೇ ಬರುತ್ತೆ. ಅದು ಸ್ಕ್ರಿಪ್ಟ್ ನಲ್ಲಿ ಹೇಗಿರುತ್ತೋ ಹಾಗೆ ಫಿಲ್ಮ್ ನಲ್ಲಿ ಹಂಗ್ ನಡೆಯುತ್ತೆ. ಅದೇ ತರನೇ ನಮ್ಮ ಜೀವನದಲ್ಲಿ ಈ ಯೂನಿವರ್ಸ್ ಪ್ರಕಾರ, ಈ ಲಾ ಪ್ರಕಾರ ಯಾವ ಸಿಚುವೇಶನ್ ನಮ್ಗೆ ಬರ್ಬೇಕು, ಯಾವ ಕ್ಯಾರೆಕ್ಟರ್ಗೆ ಯಾವ ಸಿಚುವೇಶನ್ ಯಾವ ಸಮಯದಲ್ಲಿ ಬರುತ್ತೆ ಅಂತ ಅದು ಬಂದೇ ಬರುತ್ತೆ. ಆದ್ರೆ ಡಿಫ್ರೆನ್ಸ್ ಹಾಗೇನೆ ಗೇಮ್ ಚೇಂಜ್ ಯಾವಾಗ ಆಗತ್ತೆ ಅಂದ್ರೆ, ನಿಮ್ಮನ್ನ ನೀವು ಆಕ್ಟರ್ ಅಂತ ತಿಳ್ಕೊಂಡಾಗ ಕ್ಯಾರೆಕ್ಟರ್ ನಲ್ಲಿ ಏನೇ ಏಳು ಬೀಳು ಬಂದ್ರು ಕೂಡ ನೀವು ಲಾಸ್ಟ್ ನಲ್ಲಿ ಡೀಪ್ ಇದೀನಿ ನಿಮ್ಗೆ ಗೊತ್ತಿರುತ್ತೆ, ನಾನೊಬ್ಬ ಆಕ್ಟರ್ ಮಾತ್ರ, ಇದು ಒಂದು ರೋಲ್ ನ ನಾನು ಬರೀ ಪ್ಲೇ ಮಾಡ್ತಾ ಇದ್ದೀನಿ ಅಂತ. ಅದೇ ತರಾನೇ ನಮ್ ಜೀವನದಲ್ಲಿ ನಾವು ಏನೇ ಸಿಚುವೇಶನ್ ಬಂದ್ರು ಕೂಡ ಬರೀ ನಾವು ಆಕ್ಟರ್ಸ್, ಏನೇ ಸಿಚುವೇಶನ್ ಬಂದಿದ್ರು ಅದು ಬರೀ ಕ್ಯಾರೆಕ್ಟರ್ಗೆ ಮಾತ್ರ ಅಂತ ತಿಳ್ಕೊಂಡ್ರೆ ತುಂಬಾನೇ ಒಳ್ಳೇದು.